ಹಾಯ್ ನಮಸ್ಕಾರ ಸ್ನೇಹಿತರೆ. ಇವತ್ತು ಇಂಟೀರಿಯರ್ಸ್ ಅಂದಾಗ ಬಹಳ ಜನ ಕನ್ಫ್ಯೂಷನ್ನಲ್ಲಿದ್ದಾರೆ. ಯಾವ ರೀತಿ ಇಂಟೀರಿಯರ್ಸ್ ಪ್ಲ್ಯಾನಿಂಗನ್ನು ಮಾಡಬೇಕು ಮತ್ತು ನಮ್ಮ ಬಜೆಟ್ನಲ್ಲಿ ಇಂಟೀರಿಯರ್ಸ್ ಪ್ಲ್ಯಾನಿಂಗ್ ಕೂಡತ್ತೋ ಇಲ್ವೋ, ಮತ್ತು ಕಾರ್ಪೆಂಟ್ರಿಗೆ ಕೊಟ್ಟರೆ ಯಾವ ಥರನಾಗಿ ವರ್ಕ್ ಬರುತ್ತೆ ಮತ್ತು ಇಂಟೀರಿಯರ್ಸನ್ನು ಡಿಸೈನ್ ಯಾವ ಥರನಾಗಿರಬೇಕು ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್ನಲ್ಲಿದ್ದಾರೆ. ಹಾಗಾಗಿ ಸಾರಿ, ತುಂಬ ಜನ ಇವತ್ತು ಕಾಲ್ ಮಾಡ್ತಾ ಇದ್ದೀರಾ, ವಾಟ್ಸಪ್ ಮೆಸೇಜ್ ಮಾಡ್ತಾ ಇದ್ದೀರಾ, ಥೋಡೆ ರಿಪ್ಲೈ ಮಾಡೋಕ್ಕಾಗಿಲ್ಲ, ಸಾರಿ. ಹಾಗಿದ್ರೆ ಇವತ್ತು ನೀವು ನಿಮ್ಮ ಇಂಟೀರಿಯರ್ಸ್ ಪ್ಲ್ಯಾನಿಂಗನ್ನು ಒಳ್ಳೆ ಒಂದು ಇಂಟೀರಿಯರ್ಸ್ ಕಂಪ್ನಿ ಜೊತೆ, ಒಳ್ಳೆ ಆರ್ಕಿಟೆಕ್ಟ್ ಜೊತೆ ಇಂಟೀರಿಯರ್ಸ್ ಪ್ಲ್ಯಾನಿಂಗ್ ಮಾಡಿದರೆ ಒಂದು ಒಳ್ಳೆ ಇಂಟೀರಿಯರ್ಸ್ ವರ್ಕನ್ನು ಬರೋಕ್ಕೆ ಸಾಧ್ಯ ಆಗುತ್ತೆ ಮತ್ತು ನಿಮ್ಮ ಬಜೆಟ್ನಲ್ಲಿ ಅದು ಇಂಟೀರಿಯರ್ಸ್ ವರ್ಕ್ ಕೊಡಬೇಕಾಗತ್ತೆ. ಹಾಗಾಗಿ ಇವತ್ತು ವೇದಾಂತ್ ಇಂಟೀರಿಯರ್ಸು ವಿಜಯಪುರ, ಬಾಗಲಕೋಟೆ, ಬೆಳಗಾಂ 3 ಡಿಸ್ಟಿಕ್ನಲ್ಲಿ ಇವತ್ತು ಸರ್ವಿಸನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ. ನಮ್ಮದೇ ಎಕ್ಸ್ಪರ್ಟ್ಗಳು ಇವತ್ತು ಖುದ್ದಾಗಿ ತಮ್ಮ ಸೈಟ್ ಮೇಲೆ ಬಂದು ತಮ್ಮ ರಿಕ್ವೈರ್ಮೆಂಟನ್ನು ತಗೊಂಡು ತಮ್ಮ ಇಂಟೀರಿಯರ್ಸ್ ಯಾವ ರೀತಿ ಇರಬೇಕು, ವಾಸ್ತು ಪ್ರಕಾರವನ್ನು ನೋಡಿಕೊಂಡು ಒಂದು ಫ್ರೀಯಾಗಿ 3D ಡಿಸೈನ್ಸನ್ನು ಇವತ್ತು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಹಾಗಾಗಿ ನೀವು ಕೂಡ ನಿಮ್ಮ ಇಂಟೀರಿಯರ್ಸ್ ಪ್ಲ್ಯಾನಿಂಗನ್ನು ಮಾಡ್ತಾ ಇದ್ದರೆ ಒಂದು ಒಳ್ಳೆ ಕಂಪ್ನಿ ಜೊತೆ ಇಂಟೀರಿಯರ್ಸ್ ಪ್ಲ್ಯಾನಿಂಗ್ ಮಾಡಿ. ಇವತ್ತು ನೋಡ್ಬೋದು ವೇದಾಂತ್ ಇಂಟೀರಿಯರ್ಸು ಬಿಫೋರು ಆಫ್ಟರು ಎರಡೂ ಇದರಲ್ಲಿ ತಾವು ತೋರಿಸ್ತಾ ಇದ್ದೀವಿ. ಹಾಗಾಗಿ ನಿಮ್ಮ ಇಂಟೀರಿಯರ್ಸು ಒಳ್ಳೆ ಬಜೆಟ್ನಲ್ಲಿ ಕೊಡಬೇಕು, ಒಳ್ಳೆ ಲುಕ್ ಬರಬೇಕು, ಒಳ್ಳೆ ಒಂದು ಪ್ಲ್ಯಾನಿಂಗನ್ನು ಎಕ್ಸ್ಪರ್ಟ್ಗಳಿಗೆ ಕೊಡಿ. ಇವತ್ತು ವೇದಾಂತ್ ಇಂಟೀರಿಯರ್ಸು ಸುಮಾರು ಮಾರ್ಕೆಟ್ನಲ್ಲಿ 12 ವರ್ಷಗಳ ಸರ್ವಿಸ್ ಮುಖಾಂತರ 1000ಕ್ಕೂ ಅಧಿಕ ಹ್ಯಾಪಿ ಕಸ್ಟಮರ್ಗಳನ್ನ ಇವತ್ತು ವೇದಾಂತ್ ಇಂಟೀರಿಯರ್ಸ್ ಹೊಂದಿದೆ. ಹಾಗಾಗಿ ನಿಮ್ಮ ಇಂಟೀರಿಯರ್ಸನ್ನು ಒಳ್ಳೆ ಕಂಪ್ನಿ ಜೊತೆ ಇಂಟೀರಿಯರ್ಸನ್ನು ಟೈಪ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವೇದಾಂತ್ ಇಂಟೀರಿಯರ್ಸ್.